ಒಂದು ಕಡೆಯಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಈ ದರ ಏರಿಕೆಯ ಬಿಸಿ ತಟ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ನಿಟ್ಟಿನಲ್ಲಿ ಜಟಾಪಟಿಗಳು ನಡೀತಾ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರನೇ ದರ ನಿಗದಿ ಮಾಡೋದು ಅನ್ನುವಂಥದ್ದನ್ನ ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಸಿಎಂ. ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಸಿಎಂ. ಕೇಂದ್ರ ಸರ್ಕಾರ ನೇಮಕ ಮಾಡಿದಂತಹ ಸಮಿತಿ ಇದೆ, ಆ ಸಮಿತಿ ದರ ನಿಗದಿ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಈಗಾಗಲೇ ಪತ್ರವನ್ನ ಕೂಡ ಬರೆದಿದ್ದೀನಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರಕ್ಕೊಂದು ಪತ್ರವನ್ನ ಬರೆದು ಈ ದರ ಏರಿಕೆ ಏನ್ ಮಾಡಲಾಗಿದೆ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಕೂಡ ಸಿಎಂ ಬರೆದಿದ್ದಾರೆ ಅನ್ನುವಂತ ಮಾಹಿತಿ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ನೋಡಿ. ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ. ಒಂದು ಕಡೆಯಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಈ ದರ ಏರಿಕೆಯ ಬಿಸಿ ತಟ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ನಿಟ್ಟಿನಲ್ಲಿ ಜಟಾಪಟಿಗಳು ನಡೀತಾ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರನೇ ದರ ನಿಗದಿ ಮಾಡೋದು ಅನ್ನುವಂಥದ್ದನ್ನ ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಸಿಎಂ. ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಸಿಎಂ. ಕೇಂದ್ರ ಸರ್ಕಾರ ನೇಮಕ ಮಾಡಿದಂತಹ ಸಮಿತಿ ಇದೆ, ಆ ಸಮಿತಿ ದರ ನಿಗದಿ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಈಗಾಗಲೇ ಪತ್ರವನ್ನ ಕೂಡ ಬರೆದಿದ್ದೀನಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರಕ್ಕೊಂದು ಪತ್ರವನ್ನ ಬರೆದು ಈ ದರ ಏರಿಕೆ ಏನ್ ಮಾಡಲಾಗಿದೆ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಕೂಡ ಸಿಎಂ ಬರೆದಿದ್ದಾರೆ ಅನ್ನುವಂತ ಮಾಹಿತಿ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ನೋಡಿ. ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ. ಒಂದು ಕಡೆಯಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಈ ದರ ಏರಿಕೆಯ ಬಿಸಿ ತಟ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ನಿಟ್ಟಿನಲ್ಲಿ ಜಟಾಪಟಿಗಳು ನಡೀತಾ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರನೇ ದರ ನಿಗದಿ ಮಾಡೋದು ಅನ್ನುವಂಥದ್ದನ್ನ ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಸಿಎಂ. ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಸಿಎಂ. ಕೇಂದ್ರ ಸರ್ಕಾರ ನೇಮಕ ಮಾಡಿದಂತಹ ಸಮಿತಿ ಇದೆ, ಆ ಸಮಿತಿ ದರ ನಿಗದಿ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಈಗಾಗಲೇ ಪತ್ರವನ್ನ ಕೂಡ ಬರೆದಿದ್ದೀನಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರಕ್ಕೊಂದು ಪತ್ರವನ್ನ ಬರೆದು ಈ ದರ ಏರಿಕೆ ಏನ್ ಮಾಡಲಾಗಿದೆ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಕೂಡ ಸಿಎಂ ಬರೆದಿದ್ದಾರೆ ಅನ್ನುವಂತ ಮಾಹಿತಿ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ನೋಡಿ. ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ
ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತಂದೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತಂದೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ. ಒಂದು ಕಡೆಯಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಈ ದರ ಏರಿಕೆಯ ಬಿಸಿ ತಟ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಜಟಾಪಟಿಗಳು ನಡೀತಾ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರನೇ ದರ ನಿಗದಿ ಮಾಡೋದು ಅನ್ನುವಂಥದ್ದನ್ನ ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಸಿಎಂ. ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಸಿಎಂ. ಕೇಂದ್ರ ಸರ್ಕಾರ ನೇಮಕ ಮಾಡಿದಂತಹ ಸಮಿತಿ ಇದೆ, ಆ ಸಮಿತಿ ದರ ನಿಗದಿ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಈಗಾಗಲೇ ಪತ್ರವನ್ನ ಕೂಡ ಬರೆದಿದ್ದೀನಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರಕ್ಕೊಂದು ಪತ್ರವನ್ನ ಬರೆದು ಈ ದರ ಏರಿಕೆ ಏನು ಮಾಡಲಾಗಿದೆ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಕೂಡ ಸಿಎಂ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ನೋಡಿ. ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತಂದೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತಂದೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತಂದೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ. ಒಂದು ಕಡೆಯಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಈ ದರ ಏರಿಕೆಯ ಬಿಸಿ ತಟ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಜಟಾಪಟಿಗಳು ನಡೀತಾ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರನೇ ದರ ನಿಗದಿ ಮಾಡೋದು ಅನ್ನುವಂಥದ್ದನ್ನ ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಸಿಎಂ. ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಸಿಎಂ. ಕೇಂದ್ರ ಸರ್ಕಾರ ನೇಮಕ ಮಾಡಿದಂತಹ ಸಮಿತಿ ಇದೆ, ಆ ಸಮಿತಿ ದರ ನಿಗದಿ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಈಗಾಗಲೇ ಪತ್ರವನ್ನ ಕೂಡ ಬರೆದಿದ್ದೀನಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರಕ್ಕೊಂದು ಪತ್ರವನ್ನ ಬರೆದು ಈ ದರ ಏರಿಕೆ ಏನು ಮಾಡಲಾಗಿದೆ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಕೂಡ ಸಿಎಂ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ನೋಡಿ. ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತಂದೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತಂದೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತಂದೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರ